ಏನು ನಮ್ಮ ಅಡ್ವೊಕೇಟ್ ಅಸೋಸಿಯೇಷನ್ ಬೆಂಗಳೂರಿನಲ್ಲಿ 135ನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಈ ಒಂದು ಆಚರಣೆಗೆ ಪ್ರೋತ್ಸಾಹ ಬೆಂಬಲ ನೀಡಿದಂಥ ಹಾಗೂ ಈ ಕಾರ್ಯಕ್ರಮನ ಹಮ್ಮಿಕೊಳ್ಳೋದಕ್ಕೆ ಪರೋಕ್ಷವಾಗಿ ಅಥವಾ ಡೈರೆಕ್ಟಾಗಿ ಉತ್ತೇಜನ ನೀಡಿದಂಥ ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಕೀಲರ ಸಂಘದ ಒಂದು ಒತ್ತಾಯ, ಒಂದು ಆಸೆ ಮೇರೆಗೆ ಇಡೀ ರಾಜ್ಯದಲ್ಲೇ ಒಂದು ಉತ್ತಮವಾದಂಥ ಒಂದು ಇವತ್ತಿನ ದಿನವನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು AAB ಅವ್ರ ಹತ್ರ ನಾವು ಹೋಗೋದೊಂದಿಗೆ ನಾವೇನು ಇವತ್ತಿನ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಇಂದಿನಿಂದ ಬೇರೆ ಬೇರೆ ಜಿಲ್ಲೆಗಳಿರ್ಬೋದು, ತಾಲೂಕುಗಳಲ್ಲಿರ್ಬೋದು, ಕರ್ನಾಟಕ ರಾಜ್ಯದ ಎಲ್ಲ ನ್ಯಾಯಾಲಯದ ಸಂಘ ಸಂಸ್ಥೆಗಳಲ್ಲೂ ಕೂಡ ವಕೀಲರ ಸಂಘಗಳಲ್ಲೂ ಕೂಡ ಆಚರಣೆ ಮಾಡ್ತಾ ಇದ್ದಾರೆ. ಇದಕ್ಕೆ ನಮ್ಮ ಸಂಘ ಹೆಚ್ಚಿನ ಒಂದು ಪ್ರೋತ್ಸಾಹ, ಒಂದು ಬೆಂಬಲವನ್ನು ನೀಡೋದ್ರ ಮುಖಾಂತರ ಇಡೀ ರಾಜ್ಯದಲ್ಲೆಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದಂಥ ಒಂದು ಏನು ಒಂದು ಉತ್ತಮವಾದಂಥ ಸಾಧನೆ ಇದೆ, ಸಂವಿಧಾನ ಇದೆ, ಆ ಸಂವಿಧಾನ ರಚನೆ ಮಾಡಿದಂಥ ಒಂದು ಗುಂಪಿಗೆ ಈ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚೇರ್ಮನ್ರಾಗಿ ಅಧ್ಯಕ್ಷರಾಗಿ ಏನಿದ್ರು ಅವರು ಬೇರೆಯವರು ಇದರಲ್ಲಿ ಮಾಡಿಲ್ಲ ಅಂತಲ್ಲ, ಬೇರೆಯವರು ಬಗ್ಗೆ ಯಾವುದೇ ಒಂದು ಕಿಂಚಿತ್ತು ಇದೆ ಮಾಡದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಈ ಸಂವಿಧಾನವನ್ನು ನಮ್ಮ ರಾಷ್ಟ್ರಕ್ಕೆ ಅರ್ಪಿಸೋದ್ರ ಮುಖಾಂತರ ನಮ್ಮ ರಾಷ್ಟ್ರದ ದೇಶದ ಜನತೆಗೆ ಈ ಒಂದು ಸಂವಿಧಾನನ ರಚನೆ ಮಾಡಿದ್ದಾರೆ. ಇದರ ಸಂವಿಧಾನಾತ್ಮಕವಾಗಿ ಏನು ರಚನೆ ಆಗಿದೆ, ಇದರ ಮುಖಾಂತರನೇ ನಮ್ಮ ಇವತ್ತಿನ ದಿವಸ ನ್ಯಾಯಾಂಗದ ಇಲಾಖೆ ಇರ್ಬೋದು, ಇತರ ಇಲಾಖೆಗಳಿರ್ಬೋದು, ಎಲ್ಲ ಇಲಾಖೆಗಳು ಕೂಡ ಸಂವಿಧಾನವನ್ನು ಅಳವಡಿಸ್ಕೊಂಡೇ ಒಂದು ನ್ಯಾಯವಾದ ಒಂದು ನಿರ್ದೇಶನವನ್ನು ಜಡ್ಜ್ಮೆಂಟ್ಗಳನ್ನು ನೀಡೋದ್ರ ಮುಖಾಂತರ ನ್ಯಾಯಾಂಗ ವ್ಯವಸ್ಥೆ ನಡೀತಾ ಇದೆ. ಸ್ನೇಹಿತರೆ, ಇವತ್ತಿಗೂ ಕೂಡ ನಮ್ಮ ಈ ಸಂಘದ ಏನು ಆಚರಣೆ ಮಾಡ್ತಾ ಇದೆ ಅದು ಹಿಂದಿನ ವರ್ಷವೂ ಆಚರಣೆ ಮಾಡಿದೆ, ಮುಂದೆನೂ ಸಹ ಇದು ಉತ್ತಮವಾಗಿ ರಾಜ್ಯ ಮಟ್ಟದಲ್ಲಿ ಆಚರಣೆ ಮಾಡಬೇಕು ಅಂಥೇಳಿ ನಾವೆಲ್ಲ ನಮ್ಮ ಸಮಿತಿಯವರು ತೀರ್ಮಾನ ಮಾಡಿರೋದ್ರಿಂದ ರಾಜ್ಯ ಮಟ್ಟದಲ್ಲಿ ಒಂದು ಸಮಾವೇಶ ಹಮ್ಮಿಕೊಳ್ಳೋದಕ್ಕೆ ನಮ್ಮ ರಾಜ್ಯದ ಎಲ್ಲ ಜಿಲ್ಲೆ ತಾಲೂಕು ಎಲ್ಲ ಒಂದು ಸಭೆಯ ಸದಸ್ಯರನ್ನು ಸಂಪರ್ಕ ಮಾಡಿ ಮುಂದಿನ ದಿನಗಳಲ್ಲಿ ಉತ್ತಮವಾಗಿ ಮಾಡ್ತೇವೆ ಅಂತ ಹೇಳೋದ್ರ ಮುಖಾಂತರ ಇವತ್ತಿನ ದಿನ ಸಹಕಾರ ನೀಡಿದಂಥ ಎಲ್ಲ ನಮ್ಮ ವಕೀಲ ಮಿತ್ರರಿಗೂ ಹಾಗೂ ನಮ್ಮ ಬೆಂಗಳೂರು ವಕೀಲರ ಸಂಘದ ಪದಾಧಿಕಾರಿಗಳು, ಇತರ ಸಂಘದ ಸದಸ್ಯರಿಗೆಲ್ಲ ನಾವು ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ.